ಮತ್ತೊಂದು ದಿನದ ನ್ಯೂಸ್ ಅವರು ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣದೊಂದಿಗೆ ಶುರುವಾಗ್ತಾ ಇದೆ. 3 ಜನ ಟ್ರಸ್ಟ್ನ ಪ್ರಮುಖರ ವಿರುದ್ಧ ಅಯೋಧ್ಯೆಯ ವಕೀಲರು ಸಿಡಿದೆದ್ದಿದ್ದಾರೆ. ನೆನ್ನೆನೇ ಇದಕ್ಕೆ ಸಂಬಂಧಿಸಿದ ಸುದ್ದಿ ಹೇಳಿದ್ವಿ ನಾವು. ಈ 3 ಜನ ಇಮ್ಮಿಡಿಯೇಟ್ ಆಗಿ ಅಯೋಧ್ಯೆ ತೊರಿಬೇಕು, ಇಲ್ಲದೆ ಹೋದರೆ ಪರಿಸ್ಥಿತಿ ಸರಿಗಿರೋದಿಲ್ಲ ಅನ್ನೋ ಲೆವೆಲ್ಗೆ ವಕೀಲರ ಸಂಘ ಸಭೆ ಮಾಡಿ ಹೇಳಿತ್ತು. ಒಂದು ಚಂಪತ್ ರಾಯ್, ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಮಂದಿರ ನಿರ್ಮಾಣದ ಉಸ್ತುವಾರಿ ಹೊತ್ತಿದ್ದ ಕನ್ನಡಿಗ ಗೋಪಾಲ್ ಅವರು, ಗೋಪಾಲ್ ನಾಗರಕಟ್ಟೆ, ಗೋಪಾಲ್ ರಾವ್, ಗೋಪಾಲ್ ಭಟ್ ಅಂತ ಕರೀತಾರೆ, ಗೋಪಾಲ್ ಅವರು, ಇನ್ನೊಬ್ಬರು ಅನಿಲ್ ಮಿಶ್ರಾ, ಸಂಘದ ಟ್ರಸ್ಟ್ನ ಟ್ರಸ್ಟಿ. ಈ 3 ಜನರ ವಿರುದ್ಧ FIR ಮಾಡಿ ಅಂತ ವಕೀಲರ ಸಂಘ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ. ಅಯೋಧ್ಯೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೆದು ಕೊಟ್ಟಿದ್ದಾರೆ. ದೊಡ್ಡವರನ್ನ ಬಿಟ್ಟು ಸಣ್ಣವ್ರನ್ನ ಅರೆಸ್ಟ್ ಮಾಡಿದ್ದೀರಿ, ಈ 3 ವಿರುದ್ಧ ನೀವು FIR ಮಾಡದೆ ಹೋದರೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂತ. ನೆನ್ನೆ ಇದೇ 3 ಅಯೋಧ್ಯೆ ತೊರೆಯಬೇಕು ಅಂದಿದ್ರು, ಇವತ್ತು FIR ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಏನಿದೆ ಕಂಪ್ಲೇಂಟ್ನಲ್ಲಿ? ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮೊದಲಿನಿಂದಲೂ ಹುಂಡಿ ಹಣ ಲೂಟಿ ಆಗ್ತಾ ಇದೆ. ಹೀಗಾಗಿ ಅನಿಲ್ ಮಿಶ್ರಾ, ಚಂಪತ್ ರಾಯ್ ಹಾಗೂ ಗೋಪಾಲ್ ರಾವ್ ವಿರುದ್ಧ ಕಂಪ್ಲೇಂಟ್ ಇದು. ಅಯೋಧ್ಯೆಯ ದೇಣಿಗೆ ಲೂಟಿಯಲ್ಲಿ ಲೋಕಲ್ ಪೊಲೀಸರ ಕೈವಾಡವೂ ಇದೆ. FIR ದಾಖಲು ಮಾಡದೆ ಹೋದರೆ ನಾವು ಕೋರ್ಟಿಗೆ ಹೋಗೋದಕ್ಕೆ ತಯಾರಾಗಿದ್ದೀವಿ. ರಾಮನ ಭಕ್ತರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಸುಪ್ರೀಂ ಕೋರ್ಟ್ ತನಕನೂ ಹೋಗಿ ಬಡದಾಡ್ತೀವಿ ಅಂತ ಕಾಳಿಕಾ ಪ್ರಸಾದ್ ಮಿಶ್ರಾ, ಫೈಜಾಬಾದ್ ವಕೀಲರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಇವರು ಚಂಪತ್ ರಾಯ್ ಅವರ ಮೇಲಿನ ಬೇಸಿಕ್ ಆರೋಪ ಏನು? ನಿರ್ಲಕ್ಷ್ಯ. ಹುಂಡಿಯಲ್ಲಿ ದುಡ್ಡು ಕಳ್ಳತನ ಆಗ್ತಾ ಇದೆ ಅನ್ನೋದು ಗಮನಕ್ಕೆ ಬಂದಾಗ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅವರು ಇಂಟರ್ನಲ್ ಎನ್ಕ್ವೈರಿ ತಾವೇ ವಿಚಾರಣೆ ನಡೆಸೋದಕ್ಕೆ ನಿಂತ್ಕೊಂಡ್ರು. ಅದರ ಜೊತೆಗೆ ಹುಂಡಿ ಕಳ್ಳತನದಲ್ಲಿ ಸಿಕ್ಕಾಕ್ಕೊಂಡವರು ಬಂದು ತಪ್ಪಾಯಿತು ಅಂತ ಕೇಳಿದಾಗ ಅವ್ರದ್ದು ಕನ್ಫೆಸ್ ಮಾಡ್ಕೊಂಡಂಗಲ್ಲ, ಅದನ್ನ ಇಟ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಆವಾಗಲೂ ಕೊಡಲಿಲ್ಲ ಅಂತ. ಈ ವಕೀಲರ ಸಂಘ ಹೇಳ್ತಾ ಇದೆ, ಚಂಪತ್ ರಾಯ್ಗೆ ಕಾರು ಡ್ರೈವರ್ ಆಗಿದ್ದ ಟಿನು ಯಾದವ್, ರಾಮಶಂಕರ್ ಯಾದವ್, ಈತನೇ ಪ್ರಮುಖ ಸೂತ್ರಧಾರ ಅದಕ್ಕೆ ಅದರ ಜೊತೆಗೆ ಹಣ ಎಣಿಕೆಯ ಸಿಬ್ಬಂದಿ ಏನಿದಾರಲ್ಲ ಅವರ ಪೈಕಿ 8 ಜನರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಚಂಪತ್ ರಾಯ್ ಅವರು ಶಿಫಾರಸು ಮಾಡಿದ್ರು ಅಂತ. ಇನ್ನು ಡಾಕ್ಟರ್ ಅನಿಲ್ ಮಿಶ್ರಾ ಅವರ ಹತ್ತಿರದ ಸಂಬಂಧಿಗಳೇ ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ 3 ಜನ ಹತ್ತಿರದ ಸಂಬಂಧಿಗಳು. ದೇಣಿಗೆ ಎಣಿಕೆಯ 125 ಜನ ಸಿಬ್ಬಂದಿ ಅನಿಲ್ ಮಿಶ್ರಾ ಅವರ ಇನ್ಫ್ಲೂಯೆನ್ಸ್ ಮೇಲೆ, ಅವರ ಶಿಫಾರಸ್ಸಿನ ಮೇಲೆ ನೇಮಕಗೊಂಡಿದ್ರಂತೆ. ಅನಿಲ್ ಮಿಶ್ರಾ ಸಂಬಂಧಿಕರ ಆಸ್ತಿ ಕೆಲವೇ ತಿಂಗಳಲ್ಲಿ 4 ಪಟ್ಟು ಜಾಸ್ತಿ ಆಗಿತ್ತು ಅಂತ. ಇನ್ನು ಕನ್ನಡಿಗ ಗೋಪಾಲ್ ರಾವ್, ಇದೊಂದು ಕ್ಯೂರಿಯಸ್ ಕೇಸು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಗೋಪಾಲ್ ರಾವ್ ಅವರಿಗಿತ್ತು. ಆ ನಂತರ ಪ್ರಮುಖ ವ್ಯವಸ್ಥಾಪಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅಂದರೆ ಇಡೀ ಅಯೋಧ್ಯೆಯ ರಾಮ ಮಂದಿರದ ವ್ಯವಸ್ಥಾಪನೆಯಲ್ಲಿ ಚಂಪತ್ ರಾಯರನ್ನು ಬಿಟ್ಟರೆ ಗೋಪಾಲ್ ರಾವ್ ಅವರೇ ಪ್ರಮುಖ ವ್ಯಕ್ತಿ. ದೇಣಿಗೆ ಹಣ ಕಳ್ಳತನದ ವಿಷಯ ಇವರಿಗೆ ಗೊತ್ತಾದ ನಂತರವೂ ಸುಮ್ಮನಿದ್ರು ಅಂತ ಆರೋಪ ಇರೋದು. ಆ್ಯಕ್ಚುಲಿ ಇದ್ದಂಗೆ ಹೇಳ್ಬಿಡ್ತೀನಿ, ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಗೊಂಡ ಸಂದರ್ಭದಲ್ಲಿ ಸುಮಾರು ದಿವಸ ನಾನು ಅಲ್ಲೇ ಇದ್ನಲ್ಲ, ಅಲ್ಲಿ ಸ್ಥಳೀಯರಿಗೊಂದು ಅಸಮಾಧಾನ ಇತ್ತು. ಅಯೋಧ್ಯೆಯ ಲೋಕಲ್ ಜನ ಇದರದಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗಿತ್ತು, ಹೊರಗಡೆಯಿಂದ ಬಂದವ್ರದ್ದೇ ಜಾಸ್ತಿ ಆಯಿತು ಅಂತ ಸ್ಥಳೀಯರು ಮಾತಾಡ್ತಾ ಇದ್ರು. ಅದರಲ್ಲೂ ಈಗ ನಿರ್ಮಾಣ ಆರಂಭಗೊಂಡ ನಂತರ ನನಗೆ ಅದರದ್ದು ಟೆಕ್ನಿಕಲ್ ಡೀಟೇಲ್ಸ್ ಮರ್ತು ಹೋಗಿದ್ದಾವೆ. ದೊಡ್ಡದೊಂದು ತೆಗೆದ್ರು, ಅದರಲ್ಲಿ ಈ CBC ಅಂತ ಕರೀತಾರೆ, ಆ ಥರದ ಮಣ್ಣು, ಕೆಮಿಕಲಿ ಟ್ರೀಟೆಡ್ ಮಣ್ಣನ್ನು ಹಾಕಿ ಗಟ್ಟಿ ಮಾಡ್ತಾ ಹೋದರು. ಆ ನಂತರ ಅದರದ್ದು ಬೇಸ್ ನಿರ್ಮಾಣ ಆಯಿತು ಕಲ್ಲಿನಲ್ಲಿ. ಅದರ ಕಲ್ಲು ಸಾದಹಳ್ಳಿ ಕಲ್ಲು, ಇಲ್ಲಿ ದೇವನಹಳ್ಳಿ ಅಕ್ಕಪಕ್ಕ ಬರುತ್ತಲ್ಲ ಸಾದಹಳ್ಳಿ, ಅಲ್ಲಿ ಕಲ್ಲದು ನಂಬರ್ 1. ಅದು ಕರ್ನಾಟಕದಿಂದ ಕಲ್ಲಲ್ಲಿ ತಗೊಂಡು ಹೋಗಿ ಹಾಕಿದ್ರು. ಅದಾದ ಮೇಲೆ ಬಾಲರಾಮನ ವಿಗ್ರಹ, ಕಲ್ಲು ಚಾಮರಾಜನಗರದ್ದದು, ಕೃಷ್ಣಶಿಲೆ.
ಮೂರ್ತಿ ಕೆತ್ತಿದ್ದು ಫೈನಲಿ ಅಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಯಾರು ಕೆತ್ತಿದ ಮೂರ್ತಿ? ಕನ್ನಡಿಗ ಅರುಣ್ ಯೋಗಿರಾಜರದ್ದು. ಇದೆಲ್ಲವೂ ಸಾಧ್ಯ ಆಗಿದ್ದು ಗೋಪಾಲ್ಜಿ ಇದ್ದದ್ದಕ್ಕೆ ಅಂತ ಚರ್ಚೆಯಲ್ಲಿ. ಅವರಿದ್ದದ್ದಕ್ಕೆ ಏನು ಇಡೀ ಮಂದಿರದ ಬೇಸು ಕರ್ನಾಟಕದ ಕಲ್ಲಿನಲ್ಲಾಯಿತು. ಅವರಿದ್ದದ್ದಕ್ಕೆ ಕರ್ನಾಟಕದಿಂದ ತಂದ ಕಲ್ಲಿನಲ್ಲಿ ಬಾಲರಾಮನ ವಿಗ್ರಹ ಕೆತ್ತಿದ್ರು. ಅವರಿದ್ದದ್ದಕ್ಕಾಗಿ ಅರುಣ್ ಯೋಗಿರಾಜರ ಮೂರ್ತಿ ಫೈನಲ್ ಆಯಿತು. ಇಂಥ ಚರ್ಚೆಗಳು ಸುಮಾರು ನಡೀತಾ ಇದ್ವು. ನೋಡ್ರಿ, ಸಾದಹಳ್ಳಿ ಕಲ್ಲು ಸೇರಿದಂತೆ ದೇಶದ ಅನೇಕ ಭಾಗಗಳಿಂದ ಬಂದಿದ್ದ ಕೆಲವು ವಿದೇಶದ ಕಲ್ಲುಗಳನ್ನು ಕೂಡ ಒಂದು IIT ಕಳಿಸಿ ಚೆಕ್ ಮಾಡಿಸ್ತಾರೆ. ವಿಚ್ ಈಸ್ ದ ಮೋಸ್ಟ್ ಸೂಟೇಬಲ್ ಸ್ಟೋನ್ ಅಂತ. ಅಂದರೆ ವೈಜ್ಞಾನಿಕವಾಗಿ ಚೆಕ್ ಮಾಡಿಸ್ತಾರೆ ಅದನ್ನು. ಅದರ ರಿಪೋರ್ಟ್ನಲ್ಲಿ ಸಾದಹಳ್ಳಿ ಕಲ್ಲು ಅಂತ ಬಂತು. ಈ ಕಲ್ಲಿನಲ್ಲಿ ಬೇಸ್ ಹಾಕಿದ್ದಾರೆ. ಅದರ ಮೇಲೆ ಮಂದಿರ ನಿರ್ಮಾಣಗೊಂಡಿರುವಂಥ ಕಲ್ಲಿದೆಯಲ್ಲ, ಅದು ಸ್ಯಾಂಡ್ ಸ್ಟೋನು, ಅದು ರಾಜಸ್ಥಾನದಿಂದ ಬಂತಪ್ಪ. ಅದೇ ಕಲ್ಲೇ ಸೂಕ್ತ ಅಂತ ರಿಪೋರ್ಟ್ ಬಂದಿತ್ತು. ನಾನು ಆ ಮಂದಿರ ನಿರ್ಮಾಣದ ವಿವರಗಳನ್ನು ಚರ್ಚಿಸುವಾಗ ಅವ್ರು ಹೇಳಿದ ಮಾತಿದು. ವೈಜ್ಞಾನಿಕವಾಗಿ ಪ್ರತಿಯೊಂದು ಕಲ್ಲನ್ನು ಟೆಸ್ಟ್ ಮಾಡಿ ಇದು ಸೂಕ್ತ. ದೇವಸ್ಥಾನ ಕನಿಷ್ಠ 1000 ವರ್ಷ ಗಟ್ಟಿಯಾಗಿ ನಿಲ್ಲಬಲ್ಲಂಥ ದೇವಸ್ಥಾನ ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಅವರು. ಗರ್ಭಗುಡಿಗೆ ಬಳಸಲಾಗಿರುವಂಥ ಮಾರ್ಬಲ್ಲು ಅದು ರಾಜಸ್ಥಾನದಿಂದ ಬಂದಿತ್ತು. ಮೂರ್ತಿಯನ್ನು ಯಾವ ಕಲ್ಲಿನಲ್ಲಿ ಕೆತ್ತಬೇಕು? ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕ ಕಲ್ಲುಗಳನ್ನು ಲ್ಯಾಬಿಗೆ ಕಳಿಸಿ ಚೆಕ್ ಮಾಡಿಸಿದಾಗ ಮೈಸೂರು ಹತ್ರ ಸಿಕ್ಕಂಥ ಕಲ್ಲು ಸೂಕ್ತ ಅಂತ ಲ್ಯಾಬೊರೇಟರಿ ರಿಪೋರ್ಟ್ ಬಂತು. 3 ಜನ ವಿಗ್ರಹಗಳನ್ನು ಕೆತ್ತಿದ್ರು. ಅದರ ಪೈಕಿ 2 ಕರ್ನಾಟಕದವರು, ಒಬ್ಬರು ರಾಜಸ್ಥಾನದವರು. ಅಂತಿಮವಾಗಿ ಗರ್ಭಗುಡಿಯಲ್ಲಿ ಯಾವ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳಬೇಕು ಅಂತ ಒಂದು ಸಮಿತಿ ರಚನೆ ಮಾಡಿದಾಗ ಅವರು ಎಲ್ಲ ಸೇರಿ ಅರುಣ್ ಯೋಗಿರಾಜರ ಪ್ರತಿಮೆಯನ್ನು ಆರಿಸಿದ್ರು. ಆ 2 ಪ್ರತಿಮೆಗಳನ್ನು ನಾವು ನೋಡಿದ್ದೀವಿ. 3 ಪ್ರತಿಮೆಗಳ ಪೈಕಿ ಈ ಪ್ರತಿಮೆ ಅನ್ನೋ ಕಮಿಟಿ ಆರಿಸ್ತು. ಆದರೂ ರಾಮ ಮಂದಿರದಲ್ಲಿ ಕರ್ನಾಟಕದವ್ರು ಜಾಸ್ತಿ ಆಯಿತು ಅಂತ ಅನ್ನೋದೊಂದು ಚರ್ಚೆ ಹುಟ್ಕೊಂಡ್ಬಿಟ್ಟಿತ್ತಲ್ಲಿ. ನಾನು ಹೋದಾಗಲೇ ಅಬ್ಸರ್ವ್ ಮಾಡಿದೆ ಅದನ್ನು. ಹಿಂಗಂತ ಹೇಳ್ತಾರಲ್ಲ ಅಂತ ಇವ್ರನ್ನ ಕೇಳಿದ್ದಕ್ಕೆ ಇವ್ರು ಹೇಳಿದರು ನನಗೆ, ಎಲ್ಲವೂ ಸಿಸ್ಟಮ್ ಪ್ರಕಾರ ನಡೆದಿದೆ, ಏನು ಮಾಡೋಣ ನಾವು ಮಾತಾಡಿದ್ರೆ ಹಿಂಗೆ ಅಂತ ಅಂದಿದ್ದು. ಇರಲಿ, ಈ ಗೋಪಾಲರಾವ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವ ಆರೋಪ, ಅದರಿಂದ ಇವ್ರ ಮೇಲೆ FIR ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಇಂಟ್ರಡಕ್ಷನಲ್ಲೇ ಹೇಳಿದೆ ನಾನು, ರಾಮ ಮಂದಿರದ ಹುಂಡಿಗೆ ಬಂದಿರೋ ದುಡ್ಡೆಷ್ಟು. ನೆನ್ನೆ ಒಂದು ಲೆಕ್ಕ ಹೇಳಿದ್ವಿ. 2025 ಏಪ್ರಿಲ್ನಿಂದ ಈ ವರ್ಷ ಜನವರಿ ತನಕ 83 ಕೋಟಿ ರೂಪಾಯಿ ಟೋಟಲ್ ರಾಮ ಮಂದಿರಕ್ಕೆ ಬಂದಿರೋದು. ಅದರಲ್ಲಿ ಹುಂಡಿಗೆ ಬಿದ್ದ ಕಾಸು 54 ಚಿಲ್ಲರೆ ಕೋಟಿ. ಇದನ್ನು ಇನ್ ಕಂಪ್ಯಾರಿಸನ್ ವಿತ್ ಅದರ್ ಟೆಂಪಲ್ಸ್ ನೋಡಿದರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. 2024-25 ಸಾಲಿನಲ್ಲಿ ಫೈನಾನ್ಷಿಯಲ್ ಇಯರ್ ಇರಬೇಕಿದು, ಬಹುಶಃ ಫೈನಾನ್ಷಿಯಲ್ ಇಯರ್, ಯಾವ್ಯಾವ ದೇವಸ್ಥಾನದಲ್ಲಿ ಎಷ್ಟೆಷ್ಟು ಹುಂಡಿಗೆ ಹಣ ಬಂದಿದೆ, ದೇವಸ್ಥಾನಕ್ಕೆ ಭಕ್ತರು ಕೊಟ್ಟಿರುವಂಥ ದುಡ್ಡು ಎಷ್ಟು ಅಂತ ಒಂದೊಂದು ದೇವಸ್ಥಾನದ ನೋಡೋಣ. ತಿರುಪತಿ ತಿಮ್ಮಪ್ಪ, ಆಂಧ್ರ ಪ್ರದೇಶ, 2.5 ಕೋಟಿ ಭಕ್ತರು ಬಂದಿದ್ದಾರಲ್ಲಿ. ಹುಂಡಿಯಲ್ಲಿ ಸಂಗ್ರಹವಾದ ದುಡ್ಡು 1611 ಕೋಟಿ ರೂಪಾಯಿ. 2.5 ಕೋಟಿ ಜನರಿಂದ 1611 ಕೋಟಿ ರೂಪಾಯಿ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಬಂದಿದೆ. ಆನ್ ಆನ್ ಆವರೇಜ್ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಒಬ್ಬ ಭಕ್ತ ಎಷ್ಟು ದುಡ್ಡು ಹಾಕಿದಂಗೆ ಆಯ್ತು ಅಲ್ಲಿಗೆ? 644 ರೂಪಾಯಿ ಒಬ್ಬ ಭಕ್ತ ಹಾಕಿರೋ ದುಡ್ಡಿದು. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನ, ವೈಷ್ಣೋದೇವಿ 98,84,000 ಜನ ಭೇಟಿ ಕೊಟ್ಟಿದ್ದಾರೆ, ದರ್ಶನಕ್ಕೆ ಬಂದಿದ್ದಾರೆ. 98,84,000 ಜನ. ಹುಂಡಿಯಲ್ಲಿ ಸಂಗ್ರಹವಾದ ದುಡ್ಡು 231.5 ಕೋಟಿ ರೂಪಾಯಿ. ಅಲ್ಲಿಗೆ ಆನ್ ಆನ್ ಆವರೇಜ್ ವೈಷ್ಣೋದೇವಿಗೆ ಒಬ್ಬ ಭಕ್ತ ಎಷ್ಟು ದುಡ್ಡು ಹಾಕಿದಂಗಾಯಿತು? 243 ರೂಪಾಯಿ ಹಾಕಿದಂಗಾಯಿತು. ತಿರುಪತಿ ತಿಮ್ಮಪ್ಪ, ಅದೇನೋ ಅಂತಾರಲ್ಲ, ಕಾಸು ಬಿಡ ತಿಮ್ಮಪ್ಪ ಮಾತು ಬಿಡ ಮಂಜುನಾಥ, ಶ್ರೀಮಂತ ದೇವಸ್ಥಾನ, 644 ರೂಪಾಯಿ ಒಬ್ಬ ಭಕ್ತ ಹಾಕ್ತಾನೆ. ವೈಷ್ಣೋದೇವಿಗೆ 243 ರೂಪಾಯಿ ಒಬ್ಬ ಭಕ್ತನ ಆನ್ ಆನ್ ಆವರೇಜ್ ಕಾಣಿಕೆ. ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ 3 ಕೋಟಿ ಭಕ್ತರು ಬಂದಿದ್ದಾರಲ್ಲಿ.
ಒಂದು ವರ್ಷ 3 ಕೋಟಿ ಭಕ್ತರು, ಹುಂಡಿಯಲ್ಲಿ 660 ಕೋಟಿ ರೂಪಾಯಿ ಒಟ್ಟು ಸಂಗ್ರಹವಾಗಿರುವ ದುಡ್ಡು. ಒಬ್ಬ ಭಕ್ತ ನೀಡಿದ ಕಾಣಿಕೆ ಆನ್ ಅನ್ ಆ್ಯಾವರೇಜ್ 220 ರೂಪಾಯಿ ಆಯಿತು. ತಿರುಪತಿ ತಿಮ್ಮಪ್ಪ 644, 243 ರೂಪಾಯಿ. ಮಾತಾ ವೈಷ್ಣೋದೇವಿ, ಶಿರಡಿ ಸಾಯಿಬಾಬಾ 220 ರೂಪಾಯಿ ಆಯಿತು. ಈಗ ಅಯೋಧ್ಯೆದು ಲೆಕ್ಕ ಹಾಕೋಣ. ಅಯೋಧ್ಯೆ 7 ಕೋಟಿ ಭಕ್ತರು ಬಂದಿದ್ದಾರಲ್ಲಿ, 7 ಕೋಟಿ. 2.5 ಕೋಟಿ ತಿರುಪತಿ ತಿಮ್ಮಪ್ಪನಿಗೆ, 98,84,000 ಮಾತಾ ವೈಷ್ಣೋದೇವಿಗೆ, 3 ಕೋಟಿ ಭಕ್ತರು ಶಿರಡಿ ಸಾಯಿಬಾಬಾಗೆ ಹೋದರೆ ಅಯೋಧ್ಯೆಗೆ ಬಂದಿರುವ ಭಕ್ತರ ಸಂಖ್ಯೆ 7 ಕೋಟಿ. ಒಂದು ವರ್ಷಕ್ಕೆ 7 ಕೋಟಿ ಭಕ್ತರು ಬಂದಿದ್ದಾರೆ. ಹುಂಡಿಯಲ್ಲಿ ಸಂಗ್ರಹವಾದ ಹಣ 153 ಕೋಟಿ. ಇದು 2024-25 ಫೈನಾನ್ಷಿಯಲ್ ಇಯರ್ದು, 2024-25 ಫೈನಾನ್ಷಿಯಲ್ ಇಯರ್ನ ಲೆಕ್ಕ ಇದು. ಅಲ್ಲಿಗೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದ ಒಬ್ಬ ಭಕ್ತ ಆನ್ ಆನ್ ಆ್ಯಾವ್ರೇಜ್ ಕೊಟ್ಟಂಥ ಹಣ ಎಷ್ಟಾಯಿತು? ಹುಂಡಿಗೆ ಹಾಕಿದ ದುಡ್ಡು, ದೇವಸ್ಥಾನಕ್ಕೆ ಅಂತ ಮಾಡಿದ ದಾನ ಎಷ್ಟಾಯಿತು? 20-30 ರೂಪಾಯಿ ಆಗುತ್ತೆ. ಒಬ್ಬೊಬ್ಬ ಭಕ್ತ ಕೊಟ್ಟಿದ್ದು 20-30 ರೂಪಾಯಿ. ಬಹಳ ಜನರಿಗೆ ಅನ್ನಿಸ್ಬೋದು, ಅದು ಹೆಂಗ್ರಿ ಅಂತ ಅನ್ನಿಸ್ಬೋದು. ತರ್ಕ ಸರಳವಾಗಿದೆ ಸರ್. ತಿರುಪತಿ ತಿಮ್ಮಪ್ಪ ಬಹಳ ಪುರಾತನವಾದ ದೇವಸ್ಥಾನ, ಪುರಾತನ ದೇವರು. ಅಲ್ಲಿ ಹೋಗಿ ಹರಕೆ ಹೊತ್ಕೋತಾರ್ರಿ. ತಿಮ್ಮಪ್ಪ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೀನು 10% ಪಾರ್ಟ್ನರ್ ನನ್ನ ಬಿಸ್ನೆಸ್ಸಿಗೆ, ಆಶೀರ್ವಾದ ಮಾಡು ಅಂತಾರೆ. ಬಿಸ್ನೆಸ್ನಲ್ಲಿ ಬಂದ ಪ್ರಾಫಿಟ್ನ ಪೈಕಿ ಯಾರು ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ, 10% ತಗೊಂಡೋಗಿ ಹಾಕ್ತಾರೆ. ಪುರಾತನ ದೇವ ಮಾತಾ ವೈಷ್ಣೋದೇವಿ ಹರಕೆ ಹೊತ್ಕೊಂಡು ಹೋಗ್ತಾರೆ ಜನ. ಶಿರಡಿ ಸಾಯಿಬಾಬಾ ಅಂದರೆ ಈ ದೇವಸ್ಥಾನಗಳಿಗೆಲ್ಲ ಒಂದು ಪೂಜಾ ಪದ್ಧತಿ, ಎಲ್ಲದರದ್ದು ಒಂದು ಹಿನ್ನೆಲೆ ಇದೆ, ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಈ ಕರ್ನಾಟಕದಲ್ಲಿ ಕೊಲ್ಲೂರು ಮೂಕಾಂಬಿಕೆ, ಧರ್ಮಸ್ಥಳದ ಮಂಜುನಾಥ, ಕುಕ್ಕೆ ಸುಬ್ರಹ್ಮಣ್ಯ, ಈ ದೇವಸ್ಥಾನಗಳು, ದೇವಸ್ಥಾನದಲ್ಲಿನ ನಿರ್ದಿಷ್ಟ ಪೂಜೆಗಳು, ಹರಕೆಗಳು ಎಲ್ಲವೂ ಶತಶತಮಾನಗಳಿಂದ ನಡ್ಕೊಂಡು ಬಂದಿದೆ. ಅಂಥದ್ದು ಯಾವುದೂ ಅಯೋಧ್ಯೆಯ ರಾಮ ಮಂದಿರಕ್ಕಿಲ್ಲ. ಈಗ ನೀವು ಎಲ್ಲೋ ಹೋಗಿ ಏನೋ ಒಂದು ಯಾರೋ ಪುರೋಹಿತರ ಹತ್ರ, ಇದು ಜ್ಯೋತಿಷ್ಯ ಹತ್ರ ಏನೋ ಕೇಳಿದ್ರೆ, ಯಾಕೋ ಹಿಂಗೆ ತುಂಬ ಕಷ್ಟ ಆಗ್ತಿದೆ, ಮೇಲಿಂದ ಮೇಲೆ ಕಷ್ಟಗಳು ಬರ್ತಾ ಇದ್ದಾವೆ ಅಂತಂದರೆ, ಒಂದು ಸರ್ಪದೋಷ ಆದಂಗಿದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಆಶ್ಲೇಷ ಬಲಿ ಮಾಡಿಸ್ರಿ ಅಂತ ಹೇಳೋದಿಲ್ವಾ? ಅದಕ್ಕೊಂದು ಎಷ್ಟೋ ಒಂದು ಫೀಸ್ ಇರುತ್ತೆ, ಅಷ್ಟು ಕೊಟ್ಟು ಅವ್ರು ಹೇಳಿದ ಡೇಟಿಗೆ ಹೋಗಿ ಆಶ್ಲೇಷ ಬಲಿ ಮಾಡಿಸ್ಕೊಂಡು ಬರ್ತಾರಪ್ಪ. ಅಂಥ ಯಾವ ಆಚರಣೆನೂ ಅಯೋಧ್ಯೆಯ ರಾಮ ಮಂದಿರದಲ್ಲಿಲ್ಲ. ಈಗ ಧರ್ಮಸ್ಥಳಕ್ಕೆ ಇಂಥದ್ದೇನೋ ಆದರೆ ತುಲಾಭಾರ ಕೊಡ್ತೀನಿ ಅಂತನೋ ಇನ್ನೇನೋ ಒಂದು ಹರಕೆ ಹೊತ್ಕೊಂಡಿರ್ತಾರೆ. ಅದಾಯಿತು, ಹೋಗನ್ ತುಲಾಭಾರ ಕೊಟ್ಟರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಹರಕೆ ಹೊತ್ಕೊಂಡಿದ್ರು, ಹರಕೆ ಈಡೇರ್ತು ಅಂತ ಹೋಗಿ ಹಾಕಿದ್ರು. ಅಯೋಧ್ಯೆಗೆ ಅದಿಲ್ಲ. ಅಯೋಧ್ಯೆ ದೇಶ ಮತ್ತು ಪ್ರಪಂಚದ ಗಮನ ಸೆಳೆದಿದ್ದು ಯಾವ ಕಾರಣಕ್ಕೆ ಅಂದರೆ, ಈ ಹಿಂದೂ ನಾಗರಿಕತೆ 500 ವರ್ಷ ಆದರೂ ಹಠ ಬಿಡದೆ ಆ ಜಾಗವನ್ನು ವಾಪಸ್ ತಗೊಂಡು ಮತ್ತೆ ಅಲ್ಲೇ ಮಂದಿರವನ್ನು ನಿರ್ಮಿಸಿ ತೋರಿಸಿದ್ರಲ್ಲ ಅಂತ. ಯಾವ ಜಾಗದಲ್ಲಿ ಬಾಬರ್ನ ಸೇನಾಧಿಪತಿ ಮೀರ್ ಬಾಕಿ ರಾಮ ಮಂದಿರವನ್ನು ಧ್ವಂಸ ಮಾಡಿದ್ದನೋ, ಅಂತಿಮವಾಗಿ ಧ್ವಂಸ ಮಾಡಿದ್ನೋ 1522ರಲ್ಲಿ, ಅದೇ ಜಾಗದಲ್ಲಿ ಮತ್ತೆ ಕಟ್ಟಿ ತೋರಿಸಿದ್ರು ನೋಡ್ರಿ. ಅಷ್ಟು ಭವ್ಯವಾಗಿ ಕಟ್ಟಿ ತೋರಿಸಿದ್ರು ನೋಡಿ. ಇದು ಅಲ್ಲಿ 7 ಕೋಟಿ ಭಕ್ತರು ಬರುವಂತೆ ಮಾಡಿದ್ದು. 2024-25 ಸಾಲು ಮಹಾಕುಂಭಮೇಳ ನಡೆದ ಕಾರಣಕ್ಕಾಗಿ 7 ಕೋಟಿ ಜನ ಬಂದಿದ್ದಾರೆ. ಅಲ್ಲಿ 25-26ರಲ್ಲಿ ಆ ಸಂಖ್ಯೆ ಕಡಿಮೆ ಆಗಿರುತ್ತೆ, 26-27ರಲ್ಲಿ ಇನ್ನೂ ಕಡಿಮೆ ಆಗಿರುತ್ತೆ ಆ ಸಂಖ್ಯೆ. ಹೀಗಾಗಿ ನೀವು ತಿರುಪತಿ ತಿಮ್ಮಪ್ಪನಿಗೂ, ಶಬರಿಮಲೆ ದೇವಸ್ಥಾನಕ್ಕೂ, ಶಿರಡಿ ಸಾಯಿಬಾಬಾಗೂ, ಮಾತಾ ವೈಷ್ಣೋದೇವಿಗೂ ಅಲ್ಲಿ ಭೇಟಿ ಕೊಟ್ಟ ಭಕ್ತರ ಸಂಖ್ಯೆ ಮತ್ತು ಹುಂಡಿಗೆ ಬಿದ್ದ ಹಣದ ಸಂಖ್ಯೆ ಆವರೇಜ್ ತೆಗೆದಾಗ ಅಯೋಧ್ಯೆಯ ರಾಮ ಮಂದಿರಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. ಅದು ಎಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. 4,575 ಕೋಟಿ ರೂಪಾಯಿ ನಿರ್ಮಾಣದ ಕಾರ್ಯಕ್ಕೆ ಅಂತ ಸಂಗ್ರಹವಾದ ದೇಣಿಗೆ. 4,575 ಕೋಟಿ ರೂಪಾಯಿ. ಅದು ಯಾಕೆ
ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ನಿರ್ಮಾಣಕ್ಕಾಗಿ ಬಂತು ಅಂದರೆ ರಾಮಮಂದಿರ ಹೋರಾಟ, ರಾಮಮಂದಿರಕ್ಕಾಗಿ ನಡೆದಂಥ ಕೋರ್ಟ್ ಕೇಸು, ಅದರ ಸುತ್ತಲೂ ಎದ್ದಂಥ ಭಾವನೆಗಳು ಜನರನ್ನಷ್ಟು ಉದ್ದೀಪನಗೊಳಿಸಿದ್ದು. ಗೊತ್ತಿಲ್ಲ, ಮುಂದೊಂದು ದಿನ ಈ ಉಳಿದ ದೇವಸ್ಥಾನಗಳ ಹೆಸರು ಹೇಳದ್ನಲ್ಲ, ಹಂಗೆ ರಾಮ ಮಂದಿರವೂ ಆಗ್ಬಹುದಪ್ಪ, ಆ ಥರ ಆಗ್ಬೋದು ರಾಮ ಮಂದಿರವು. ಅಯೋಧ್ಯೆಯ ರಾಮನಿಗೆ ಹರಕೆ ಹೊತ್ಕೊಂಡ್ರೆ ಏನೋ ನಿಜ ಆಗುತ್ತಂತೆ, ಅಲ್ಲಿ ತುಲಾಭಾರ ಮಾಡಿದ್ರೆ ಒಳ್ಳೆಯದಾಗತ್ತಂತೆ, ಆಚರಣೆಗಳು ಹುಡ್ಕೋಬೋದು. ಯಾರೂ ಬರೆದಿಟ್ಟಿಲ್ವಲ್ಲ ಇಂಥ ಆಚರಣೆ ಇರಬೇಕು, ಇಂಥ ಆಚರಣೆ ಇರಬಾರ್ದು ಅಂತ. ಏನು ಎಲ್ಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇದೆ? ಇನ್ಯಾರೋ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮುಡಿ ಕೊಟ್ಟರೆ ಒಳ್ಳೆಯದು ಅಂತ ಅನ್ಬೋದು. ಮತ್ತಾರೋ ಒಬ್ಬ ಬಂದು ರಾಮನ ಮುಂದೆ ಕೇಳ್ಕಂಡ ಅಂತ ಅನ್ಕೊಳ್ಳಿ, ರಾಮ ಇಂಥದ್ದೊಂದು ನಾನು ವ್ಯವಹಾರ ಶುರು ಮಾಡ್ತಾ ಇದ್ದೀನಿ, ಬಂದ ಲಾಭದಲ್ಲಿ 10% 20% ತಂದು ಹುಂಡಿಗೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡ, ಆತನ ವ್ಯವಹಾರ ಸಕ್ಸಸ್ಫುಲ್ ಆಯಿತು ಅಂದ್ಕೊಳ್ಳಿ. ಆತ ಹೇಳ್ತಾನಪ್ಪ ನಾನು ಹಿಂಗೆ ಕೇಳ್ಕೊಂಡಿದ್ದೀರಿ ಆಗಿತ್ತು ಅಂತ, ಅದು ಒಂದು ಹುಡ್ಕೋಬೋದು. ಆ್ಯಸ್ ಆಫ್ ನೌ ರಾಮ ಮಂದಿರಕ್ಕೆ ಇರುವ ಆಕರ್ಷಣೆ ಅದರ ಭವ್ಯತೆಯ ಕಾರಣಕ್ಕೆ ಮತ್ತು ಇತಿಹಾಸದ ಕಾರಣಕ್ಕೆ. ದೈವಿಕ ನಂಬಿಕೆ ಅನ್ನುವುದು ಉಳಿದ ದೇವಸ್ಥಾನಗಳಿಗೆ ಹೋಲಿಸಿದರೆ ರಾಮ ಮಂದಿರದ್ದು ತುಂಬ ಆಳವಾದ ದೈವಿಕ ನಂಬಿಕೆ ಅಂತಲ್ಲ. ಅಫ್ಕೋರ್ಸ್ ಹೊಸದಾಗಿ ಕಟ್ಟಿರುವ ದೇವಸ್ಥಾನ, ಹೊಸದಾಗಿ ಕೆತ್ತಿರುವ ಮೂರ್ತಿ, ಇಷ್ಟು ವರ್ಷಗಳ ಕಾಲ ಯಾವ ಪೂಜಾ ಪದ್ಧತಿ ತುಂಬ ಸಟ್ಲ್ ಆಗಿತ್ತು ಅದೆಲ್ಲ ಅದ್ದೂರಿಯಾಗಿ ಈಗ ನಡೀತಾ ಇದೆ. ಆ ಕಾರಣಕ್ಕಾಗಿ ಜನಾಕರ್ಷಣೆ ಇರೋದು ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.